ಇದರಲ್ಲಿ ಇದು ಬರೀ ಒಂದು ಅಂಶ ಮಾತ್ರ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾವಾಗ ಇದು ಡಿಕ್ಲೇರ್ ಆಯಿತು 2004-2005 ಇಂದ ಇಲ್ಲಿವರೆಗೂ ಸಾಕಷ್ಟು ಸಮಸ್ಯೆಗಳನ್ನ ಇನ್ನೂ ಅವರಿಗೆ ಬಗೆಹರಿಸಲಿಕ್ಕೆ ಆಗಿಲ್ಲ. ಇಲ್ಲ ಸಭಾಧ್ಯಕ್ಷ ತುಂಬಾ ಮುಖ್ಯವಾದ ವಿಚಾರ, ಯಾಕಂದ್ರೆ ಗಮನ ಸೆಳೆಯಬೇಕು ಬರ್ದು ಈಗ ಯಾರ ಪ್ರಶ್ನೆ ಉತ್ತರ ಕೊಡಿ. ಬಾಕಿ ಸದಸ್ಯರುಗಳ ಜೊತೆ ನಾನು ಧ್ವನಿಗೂಡಿಸ್ತಾ ಯಾವ ಪ್ರಶ್ನೆ ಕೇಳಿದ್ದಾರೆ, ನೀವೇನ್ ಸಮಸ್ಯೆ ಇಶ್ಯೂ ಇದೆ. ಇನ್ನೂ ಸುಮಾರು ಜನಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇದನ್ನ ವಾಲಂಟರಿ ಆಗಿ ಅವರಿಗೆ ಅವರು ಇಲ್ಲಿ ಕಾಡಿನ ಅಂಚಿನಿಂದ ಹೊರಗಡೆ ಬರ್ಲಿಕ್ಕೆ ಆಪ್ಷನ್ ಆದ್ರೂ ಇದೆ. ಬಟ್ ಬಾಕಿ ಜನ ಸುಮಾರು ಜನ ಇನ್ನೂ ಪಾರ್ಕ್ ಒಳಗಡೆನೆ ಇದ್ದಾರೆ. ಅದು ಇನ್ನೂ ದೊಡ್ಡ ಸಮಸ್ಯೆ ಇದೆ. ಅದ್ರ ಬಗ್ಗೆ ಇಲಾಖೆ ಗಮನನೇ ಹರಿಸಿಲ್ಲ. ಆಯ್ತು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಎಲ್ಲಾ ಉತ್ತರಗಳು ಒಂದ್ ನಿಮಿಷ ಪರಿವಾರಗಳು ಇದೆ ಅಲ್ಲಿ. ಮೊನ್ನೆ ಸಚಿವರೇ ಒಂದೇ ಸೆಕೆಂಡ್ ಟೈಮ್ ಕೊಡಿ, ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು ಅರ್ಗಾಗ್ದಾನೆ ಅಂತ ವಿಚಾರ ಪ್ರಸ್ತಾಪ ಮಾಡಿದ್ರು. ನಮ್ದು 1300 ಕೋಟಿ ರೂಪಾಯಿ ಕಾಂಪೋದಲ್ಲಿ ಇದೆ. ನಾವು ಕಟ್ಟೋ ದುಡ್ಡನ್ನು ಕೊಟ್ಟರೆ ಸಾಕು. ಅವರು ಇವತ್ತು ಅಂತ ಕಾರ್ಡ್ ನೀವು ಬೆಳೆಸಕ್ಕಾಗಲ್ಲ. ಎಷ್ಟು ಕೋಟಿ ಖರ್ಚು ಮಾಡಿದ್ರು. ಇವತ್ತು ಗಿಡ ನೆಡಕ್ಕೆ ಅದಕ್ಕೆಲ್ಲ ಆ ರೀತಿ ಕಾರ್ಡ್ ನೀವೆಲ್ಲೂ ಬೆಳೆಸಕ್ ಸಾಧ್ಯ ಇಲ್ಲ. ಇವತ್ತು ನೂರಾರು ವರ್ಷಗಳಿಂದ ಬದುಕು ಕಟ್ಟಿದ್ರೆ ಬಿಟ್ಟು ಬರ್ತಾರೆ. ಹಾಗಾಗಿ ಅವರಿಗೆ ನ್ಯಾಯ ಕೊಡಬೇಕು. 1:4 ಮಾಡಿಕೊಟ್ರೆ ಅವ್ರ ಬದುಕನ್ನು ಕಟ್ಕೊಟ್ಟಾಗುತ್ತೆ. ದುಡ್ಡು ನಮ್ದೇ ಇದೆ, ಸರ್ಕಾರದವರೇ ಇದೆ. ಸನ್ಮಾನ್ಯ ಸಭಾಪತಿಗಳೇ, ಕುದುರೆಮುಖ ಪುನರ್ವಸತಿಗಾಗಿ ಈಗಾಗಲೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ. 300 ಪರಿವಾರಕ್ಕೆ ಕೊಡಲಿಕ್ಕೆ 300 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಇನ್ನೂ 700 ಪರಿವಾರಕ್ಕೆ ಕೊಡಬೇಕು ಅಂದ್ರೆ ಮತ್ತೆ ಇನ್ನೂ ಜಾಸ್ತಿನೇ ಆಗ್ತದೆ, 800 ಕೋಟಿ ಆಗುತ್ತೆ. ಹೀಗಾಗಿ ಈಗೇನು ಮಾರುಕಟ್ಟೆ ಬೆಲೆ ಇದೆ, ಮಾರುಕಟ್ಟೆ ಬೆಲೆ ಮೇಲೆ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಯಾಕೆಂದ್ರೆ ಇನ್ನೂ ಬೇರೆ ಬೇರೆ ನಮ್ಮಲ್ಲಿ ವನ್ಯಜೀವಿ ಧಾಮಗಳಲ್ಲಿ ಇವತ್ತು ನಾನು ಕೇಂದ್ರ ಸಚಿವರಿಗೂ ಮನವಿ ಮಾಡಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೇನೆ. 22 ಕೋಟಿ ರೂಪಾಯಿಗೆ ಒಂದು ಎನ್ಕ್ಲೋಜರ್ ಏನಿದ್ದಾರೆ, ಮೊನ್ನೆ ಆನೆ ತುಳಿತದಿಂದ ಒಳಗಡೆ ಇದ್ದಂತವ್ರೆ 2 ಮೃತಪಟ್ಟಿದ್ದಾರೆ. ಅವರು 22 ಕೋಟಿ ರೂಪಾಯಿ ಕೊಟ್ಟರೆ ಅವರು ಹೊರಗಡೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. 22 ಕೋಟಿ ಕೊಡಬೇಕು ಅನ್ನೋಂಥದ್ದು ನಡೀತಾ ಇದೆ. ಬಾಕಿ 300 ಕೋಟಿ ರೂಪಾಯಿ ನಮ್ಮ ಕ್ಯಾಂಪದಲ್ಲಿ 1400 ಕೋಟಿ ಇದೆ. ಅದು ಹೋಗಿ ಮನದಟ್ಟು ಮಾಡಿಕೊಟ್ಟು ನಮಗೆ ಒಂದು 500 ಕೋಟಿ ಕೇಳಿದ್ದೇವೆ. ಕೊಟ್ರೆ ಇವರಿಗೆ ಪುನರ್ವಸತಿ ಮಾಡಲಿಕ್ಕೆ ತಕ್ಷಣವೇ ಅವರಿಗೆ ಪರಿಹಾರ ಕೊಟ್ಟು ಮಾಡುವಂತ ರೀತಿಯಲ್ಲಿ ಎಲ್ಲಾ ರೀತಿಯ ತಯಾರಿ ಮಾಡ್ತಾ ಇದ್ದಾರೆ. ಅಭಯ್ ಪಾಟೀಲ್, ದಯವಿಟ್ಟು ಗಮನ ಸಲ್ಲಿಸಿ, ಸೀಮಿತವಾಗಿ ಚರ್ಚೆ ಮಾಡಬೇಡಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.